ರಾಜ್ಯದಲ್ಲಿ ಸಂಚಾರ ನಿಯಮಗಳನ್ನು ವಾಹನ ಸವಾರರು ಸರಿಯಾಗಿ ಪಾಲಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಿಯಮ ಪಾಲಿಸದ ವಾಹನ ಸವಾರಿಗೆ ಭಾರೀ ದಂಡ ಹಾಕೋದಕ್ಕೆ ಇಲಾಖೆ ಮುಂದಾಗಿದೆ. ಫಿಟ್ನೆಸ್ ಮತ್ತು ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಗಾಡಿ ಓಡಿಸ್ತಾ ಇರುವಂತಹ ವ್ಯಕ್ತಿಗಳು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ವಾಹನ ಸವಾರರೇ ಹುಷಾರ್ ಹುಷಾರ್. ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದಿದ್ರೆ ಜೇಬಿಗೆ ಕತ್ತರಿ. ಅನ್ಫಿಟ್ ವಾಹನಗಳಿಗೆ 10,000 ದಂಡ. ಸಾರಿಗೆ ಇಲಾಖೆ ಮೆಗಾ ಆಪರೇಷನ್. ಸಾರಿಗೆ ಇಲಾಖೆ ವಾಹನ ಸವಾರರ ಸುರಕ್ಷತೆ ಹಾಗೂ ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ವಾಹನ ಸವಾರರು ಈ ನಿಯಮಗಳನ್ನ ಗಾಳಿಗೆ ತೂರಿ ವಾಹನಗಳನ್ನ ಓಡಿಸುತ್ತಾರೆ. ನಿಮ್ಮ ವಾಹನಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಥವಾ ಕ್ಷಮತಾ ಪ್ರಮಾಣ ಪತ್ರ ಅತಿ ಮುಖ್ಯ. ಎಫ್ಸಿ ಮಾಡಿಸದಿದ್ರೆ ಅದು ಅನ್ಫಿಟ್ ಗಾಡಿ ಎನಿಸಿಕೊಳ್ಳುತ್ತದೆ. ಇಂತಹ ಫಿಟ್ನೆಸ್ ಸರ್ಟಿಫಿಕೇಟ್ ಹೊಂದಿರದ ವಾಹನಗಳಿಗೆ 10,000ವರೆಗೆ ದಂಡ ವಿಧಿಸಲು ಸಾರಿಗೆ ಇಲಾಖೆ ಮುಂದಾಗಿದೆ. ಈ ಬಗ್ಗೆ ಪ್ರಕಟಣೆ ಸಹ ಹೊರಡಿಸಿದ್ದು, 15 ವರ್ಷ ಹಳೆಯ ವಾಹನಗಳಿಗೆ ನಿಯಮಿತ ಫಿಟ್ನೆಸ್ ಪರೀಕ್ಷೆ ಅಗತ್ಯ. ಫಿಟ್ನೆಸ್ ಇಲ್ಲದೆ ವಾಹನಗಳು ಅಪಘಾತ ಹಾಗೂ ಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ಫಿಟ್ನೆಸ್ ಇಲ್ಲದ ಅನರ್ಹ ವಾಹನಗಳಿಗೆ 10,000 ರೂಪಾಯಿ ದಂಡ ಹಾಕ್ತಿದೆ. ಎಲ್ಲ ಸಾರಿಗೆ ವೆಹಿಕಲ್ಸ್ಗೆ ಅಂದರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ ಫಿಟ್ನೆಸ್ ಸರ್ಟಿಫಿಕೇಟು ಕೊಡಲೇಬೇಕಾಗ್ತದೆ. ಮುಂಚೆ ಇದು ನಾವು ಎವ್ರಿ ಇಯರ್ ಕೊಡ್ತಾ ಇದ್ವಿ. ಈಗ ನಾವು ಹೊಸ ವೆಹಿಕಲ್ಸ್ಗೆ 2 ಇಯರ್ಸಿಗೆ ಒಮ್ಮೆ 8 ವರ್ಷದ ತನಕ ಕೊಡ್ತೇವೆ. ಮತ್ತು ನಂತರ ಎವ್ರಿ ಇಯರು ಫಿಟ್ನೆಸ್ ಕೊಡ್ತೇವೆ. ಇದಕ್ಕೆ ದಂಡ ನಾವು ಫಿಟ್ನೆಸ್ ಇಲ್ಲದೆ ಇರೋವಂಥದ್ದಕ್ಕೆ ದಂಡ ಸುಮಾರು 10,000 ತನಕನೂ ಅದು ಎಕ್ಸ್ಟೆಂಡ್ ಆಗುತ್ತೆ. ಇನ್ನು ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ವಾಯು ಮಾಲಿನ್ಯ ತಪಾಸಣಾ ಪ್ರಮಾಣ ಪತ್ರವನ್ನು ಸಹ ಕಡ್ಡಾಯಗೊಳಿಸಿದೆ. ಒಂದ್ ವೇಳೆ ಈ ಎಮಿಯೇಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ವಾಹನ ಸವಾರರು ಸಿಕ್ಕಿಬಿದ್ರೆ ಮೊದಲ ಬಾರಿಗೆ 1,000 ರೂಪಾಯಿ ಹಾಗೂ ಎರಡನೇ ಬಾರಿಗೆ ಸಿಕ್ಕಿಬಿದ್ರೆ 2,000 ರೂಪಾಯಿ ದಂಡವನ್ನ ಸಾರಿಗೆ ಇಲಾಖೆ ಹಾಕ್ತಿದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಕಾರ್ಯಾಚರಣೆ ನಡೆಸುತ್ತಿದೆ. ವಾಯು ಮಾಲಿನ್ಯ ತಪಾಸಣಾ ಸರ್ಟಿಫಿಕೇಟ್ ಅಂತ ಏನೇ ಪ್ರಮಾಣ ಪತ್ರ ಅಂತ ಏನು ಹೇಳ್ತೀವಿ ನಾವು, ಫಸ್ಟ್ ಟೈಮ್ ದಂಡಕ್ಕೆ 1,000 ಇದೆ. ಎರಡನೇ ವೈಲೇಷನ್ಗೆ 2,000 ದಂಡ ಇದೆ. ಒಟ್ನಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಹಾಗೂ ಎಮಿಯೇಷನ್ ಟೆಸ್ಟ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ವಾಹನದ ನೋಂದಣಿ ಕಾನೂನು ಪ್ರಕಾರ ಸಿಂಧುವೆನಿಸಿಕೊಳ್ಳುತ್ತದೆ. ಈ ಪ್ರಮಾಣ ಪತ್ರಗಳು ಇಲ್ಲದಿದ್ರೆ ಭರ್ಜರಿ ಫೈನ್ ಕಟ್ಟಬೇಕಾಗುತ್ತದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.